ಹಲೋ ಮೂವಿ ಲವರ್ಸ್, ನಿಮ್ಮಲ್ಲಿ ತುಂಬ ಜನ OTT ಸಬ್ಸ್ಕ್ರಿಪ್ಷನ್ ಇಲ್ಲದೆ ತುಂಬ ಒಳ್ಳೆ ಸಿನಿಮಾಗಳನ್ನು ಮಿಸ್ ಮಾಡ್ಕೊತಾ ಇದ್ದೀರಾ. ಸೊ ಅಂಥವರಿಗೆ ಈ ವಿಡಿಯೋ ನೀವು ನೋಡಲೇಬೇಕಾದಂತಹ ಯೂಟ್ಯೂಬ್ನಲ್ಲೇ ಫ್ರೀಯಾಗಿ ಸಿಗುವಂಥ ಒಂದೊಳ್ಳೆ ಲವ್ ಸ್ಟೋರಿ ಹಾಗೆ ಫೀಲ್ ಗುಡ್ ಇನ್ಸ್ಪಿರೇಷನ್ ಮೂವೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಈ ಲಿಸ್ಟ್ನಲ್ಲಿ ಹೇಳೋ 5 ಸಿನಿಮಾಗಳು ಕೂಡ ಯೂಟ್ಯೂಬ್ನಲ್ಲೇ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಸೊ ಹಾಗಾದರೆ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ ಮೊದಲನೇ ಸಿನಿಮಾ ಮಿಡಲ್ ಕ್ಲಾಸ್ ಮೆಮೊರೀಸ್. ಇದು 2020ಯಲ್ಲಿ ಬಂದಂಥ ತೆಲುಗಿನ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ. ಇನ್ನು ಈ ಸಿನಿಮಾನ ಒಂದು ಲವ್ ಸ್ಟೋರಿ ಸಿನಿಮಾ ಅನ್ನೋದಕ್ಕಿಂತ ಒಂದೊಳ್ಳೆ ಮೆಸೇಜ್ ಇರುವಂಥ ಫೀಲ್ ಗುಡ್ ಲವ್ ಸ್ಟೋರಿ ಸಿನಿಮಾ ಅನ್ಬೋದು. ಸಿನಿಮಾದ ಹೀರೋ ಆದ ರಾಘವ್, ಅವನ ಅಪ್ಪನಿಗೆ ಒಂದು ಸಣ್ಣ ಹೋಟೆಲ್ ಇರುತ್ತೆ. ಆದರೆ ಅದೇ ಹೋಟೆಲ್ನಲ್ಲಿ ಮಾಡೋ ರಾಘವ್ ಮುಂಬೈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮುಂದೆ ಅವನ ಅಪ್ಪನ ಈ ಸಣ್ಣ ಹೋಟೆಲ್ನಲ್ಲೇ ಇದ್ದರೆ ಅವನ ಟ್ಯಾಲೆಂಟ್ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಮುಂದೆ ಸಿಟಿಯಲ್ಲಿ ಒಂದು ಹೋಟೆಲ್ನ ಓಪನ್ ಮಾಡಿದ್ರೆ ಮುಂದೆ ಲೈಫ್ನಲ್ಲಿ ಮುಂದೆ ಬರಬಹುದು ಅಂದ್ಕೊಂಡು ಸಿಟಿಯಲ್ಲಿ ಒಂದು ಹೋಟೆಲ್ನ ಓಪನ್ ಮಾಡ್ತಾನೆ. ಸೊ ಮುಂದೆ ಅವನ ಹೋಟೆಲ್ ಬಿಸ್ನೆಸ್ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ಇನ್ನು ಸಿನಿಮಾದಲ್ಲಿ ಇರುವಂಥ ಸ್ಟೋರಿ ತುಂಬ ಇನ್ಸ್ಪಿರೇಷನ್ ಆಗಿರುತ್ತೆ ಆ್ಯಂಡ್ ಅದರ ಜೊತೆಗೆ ಒಂದೊಳ್ಳೆ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ನೀವೇನಾದರೂ ಒಂದೊಳ್ಳೆ ಲವ್ ವಿತ್ ಇನ್ಸ್ಪಿರೇಷನ್ ಫೀಲ್ ಗುಡ್ ಸಿನಿಮಾ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಯೂಟ್ಯೂಬಲ್ಲೇ ಸಿಗೋದ್ರಿಂದ. ಇನ್ನು ಲಿಸ್ಟ್ನ ಎರಡನೇ ಸಿನಿಮಾ ಮಚ್ಚಲಿ. ಇದು 2019ನಲ್ಲಿ ಬಂದಂಥ ತೆಲುಗಿನ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ. ಇನ್ನು ಸಿನಿಮಾದ ಹೀರೋ ಆದ ಪೂರ್ವ ಒಂದು ವರ್ಷದಲ್ಲಿ ಕ್ರಿಕೆಟರ್ ಆಗ್ತೀನಿ ಅಂತ ಅವನ ತಂದೆಯ ಹತ್ತಿರ ಟೈಮ್ ತಗೊಂಡು ಒಂದು ಒಪ್ಪಂದ ಮಾಡಿಕೊಂಡಿರ್ತಾನೆ. ಆದರೆ ಪೂರ್ವ ತನ್ನ ಕೆರಿಯರ್ ಮೇಲೆ ಫೋಕಸ್ ಮಾಡದೆ ಒಂದು ಹುಡುಗಿಯ ಮೇಲೆ ಲವ್ ಅಲ್ಲಿ ಬೀಳ್ತಾನೆ. ಆದರೆ ಪೂರ್ವ ಪ್ರೀತಿಸಿದ ಹುಡುಗಿ ಅವನಿಗೆ ಸಿಗೋದೇ ಇಲ್ಲ. ಸೊ ಇದರಿಂದ ಪೂರ್ವ ಯಾವುದೇ ಕೆಲಸ ಕಾರ್ಯ ಇಲ್ಲದೆ ಅವನು ಪ್ರೀತಿಸಿದ ಹುಡುಗಿಯ ಗುಂಗಲ್ಲೇ ಇಡ್ತಾನೆ. ಸೊ ಹೀಗಿರುವಾಗ ಅವನ ಲೈಫ್ನಲ್ಲಿ ಶ್ರಾವಣಿ ಎಂಬ ಹುಡುಗಿ ಬರ್ತಾಳೆ. ಸೊ ಮುಂದೆ ಇವರಿಬ್ಬರಿಗೆ ಮದುವೆ ಕೂಡ ಆಗುತ್ತೆ. ಆದರೆ ಮದುವೆ ನಂತರ ಪೂರ್ವ ಅವನ ಲವ್ವರ್ನ ಮರ್ತಿರೋದಿಲ್ಲ. ಸೊ ಇದರಿಂದ ಗಂಡನ ಜೊತೆ ಜೀವನ ನಡೆಸೋಕ್ಕಾಗದೆ ಶ್ರಾವಣಿ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾಳೆ. ಹಾಗೆ ಕೊನೆಗೆ ಪೂರ್ವಗೆ ಶ್ರಾವಣಿ ಮೇಲೆ ಲವ್ ಆಗುತ್ತೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ಒಂದೊಳ್ಳೆ ಲವ್ ಸ್ಟೋರಿ ಇದೆ ಆ್ಯಂಡ್ ಆ ಲವ್ ಸ್ಟೋರಿನ ತುಂಬ ಎಮೋಷ್ನಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಿನಿಮಾ ಹೈಲಿ ರೆಕಮೆಂಡೆಡ್ ಅಂತೀನಿ. ಇನ್ನು ಲಿಸ್ಟ್ನ ಮೂರನೇ ಸಿನಿಮಾ ಫಲಕಮ ದಾಸ್. ಇದು 2019ನಲ್ಲಿ ಬಂದಂಥ ತೆಲುಗಿನ ಒಂದು ಲವ್ ವಿತ್ ಫೀಲ್ ಗುಡ್ ಸಿನಿಮಾ. ಇನ್ನು ಸಿನಿಮಾದ ಹೀರೋ ಆದ ಫಲಕಮ ದಾಸ್, ಇವನು ಇರೋ ಏರಿಯಾದಲ್ಲಿ ಇರೋ ಲೋಕಲ್ ಲೀಡರ್ ಆದ ಶಂಕರ್ ಅಣ್ಣ ಅಂದರೆ ಇವನಿಗೆ ತುಂಬ ಇಷ್ಟ ಇರುತ್ತೆ. ಹಾಗೆ ಇವನು ಅವರ ರೀತಿಯೇ ಒಂದು ಸಣ್ಣ ಗ್ಯಾಂಗ್ ಮಾಡಿಕೊಂಡು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಸೊ ಈ ಪ್ರೋಸೆಸ್ನಲ್ಲಿ ಏನೆಲ್ಲ ನಡೆಯುತ್ತೆ, ಹಾಗೆ ಇವನ ಲೈಫ್ನಲ್ಲಿ ಲವ್ ಎಂಬ ಹೆಸರಿನಲ್ಲಿ ಇವನು ಪ್ರೀತಿಸಿದ ಹುಡುಗಿಯರು ಹೇಗೆಲ್ಲ ಮೋಸ ಮಾಡ್ತಾರೆ, ಹಾಗೆ ಮುಂದೆ ಸಿನಿಮಾದಲ್ಲಿ ಅವನ ಡ್ರೀಮ್ ಆದ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯವಾಗುತ್ತೋ ಇಲ್ವೋ, ಹಾಗೆ ಅವನ ಲೈಫ್ನಲ್ಲಿ ಒಂದೊಳ್ಳೆ ಹುಡುಗಿ ಸಿಗ್ತಾಳೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ಬರುವಂಥ ಆಲ್ಮೋಸ್ಟ್ ಸೀನ್ಸ್ಗಳು ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ. ಅಂದರೆ ಸಿನಿಮಾದಲ್ಲಿ ಬರುವಂಥ ಆಲ್ಮೋಸ್ಟ್ ಸೀನ್ಸ್ಗಳನ್ನು ಪ್ರೆಸೆಂಟ್ ಜನ್ರೇಷನಲ್ಲಿ ಏನು ನಡೀತಿದೆಯೋ ಅದನ್ನೇ ತುಂಬ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಆ ಸೀನ್ಸ್ಗಳನ್ನು ನೋಡ್ತಾ ಇರುವಾಗ ಇದು ನಮ್ಮ ಲೈಫಲ್ಲೂ ಕೂಡ ನಡೆದಿತ್ತಲ್ಲ ಅನಿಸುತ್ತೆ. ಸೊ ಆ ರೀತಿ ಈ ಸಿನಿಮಾ ನಮಗೆ ಇಂಪ್ಯಾಕ್ಟ್ ಬೀರುತ್ತೆ. ನೀವೇನಾದರೂ ಒಂದೊಳ್ಳೆ ಲವ್ ವಿತ್ ಫೀಲ್ ಗುಡ್ ಸಿನಿಮಾ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾ ಬೆಸ್ಟ್ ಆಪ್ಷನ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ಲಿಸ್ಟ್ನಲ್ಲಿ ಆ್ಯಡ್ ಮಾಡಿದ ನಾಲ್ಕನೇ ಸಿನಿಮಾ ತಲಿ ಪ್ರೇಮ. ಇದು 2018ನಲ್ಲಿ ಬಂದಂಥ ತೆಲುಗಿನ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ. ಇನ್ನು ಸಿನಿಮಾದ ಹೀರೋ ಆದ ಆದಿತ್ಯ ಶೇಖರ್ ಒಂದು ದಿನ ಟ್ರೈನಲ್ಲಿ ವರ್ಷ ಎಂಬ ಹುಡುಗಿಯನ್ನು ನೋಡಿ ಅದೇ ಕ್ಷಣನೇ ಲವ್ವಲ್ಲಿ ಬೀಳ್ತಾನೆ. ಸೊ ಮುಂದೆ ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಆದ ಈ ಲವ್ ಕಾಲೇಜ್ವರೆಗೆ ಹೋಗುತ್ತೆ. ಸೊ ಮುಂದೆ ಇವರಿಬ್ಬರ ಲವ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದು ಇನ್ಸಿಡೆಂಟಿಂದ ಇವರಿಬ್ಬರು ಬೇರೆ ಆಗ್ತಾರೆ. ಸೊ ಈ ಘಟನೆ ಆಗಿ ಸರಿಯಾಗಿ 6 ತಿಂಗಳ ನಂತರ ಇಬ್ಬರು ಕೂಡ ಲಂಡನ್ನಲ್ಲಿ ಮೀಟ್ ಆಗ್ತಾರೆ. ಸೊ ಮುಂದೆ ಸಿನಿಮಾದಲ್ಲಿ ಇವರಿಬ್ಬರು ಬೇರೆ ಆಗೋಕ್ಕೆ ರೀಸನ್ ಆದರೂ ಏನು, ಹಾಗೆ ಈಗಾದರೂ ಇವರಿಬ್ಬರು ಒಂದು ಆಗ್ತಾರೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ಇರುವಂಥ ಕ್ಯೂಟ್ ಲವ್ ಸ್ಟೋರಿ ಹಾಗೆ ಲವ್ ಸೀನ್ಸ್ಗಳು ತುಂಬ ಚೆನ್ನಾಗಿರುತ್ತೆ.
ನೀವೇನಾದರೂ ಒಂದೊಳ್ಳೆ ಡೀಸೆಂಟ್ ಆಗಿರುವ ಲವ್ ಸ್ಟೋರಿ ಸಿನಿಮಾನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾ ಬೆಸ್ಟ್ ಆಪ್ಷನ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ. ಇನ್ನು ಲಿಸ್ಟ್ನಲ್ಲಿ ಕೊನೆಯ ಸಿನಿಮಾ ಪಾಗಲ್. ಇದು 2021ನಲ್ಲಿ ಬಂದಂಥ ತೆಲುಗಿನ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ. ಇನ್ನು ಸಿನಿಮಾದ ಹೀರೋ ಆದ ಪ್ರೇಮ್ ಅವನ ಚಿಕ್ಕ ವಯಸ್ಸಿನಲ್ಲೇ ಅವನ ತಾಯಿಯನ್ನು ಕಳ್ಕೊಂಡಿರ್ತಾನೆ. ಸೊ ಇದರಿಂದ ಅವನು ಅನಾಥನಾಗಿ ಬೆಳೆದಿರ್ತಾನೆ. ಆದರೆ ಇವನಿಗೆ ಅವನ ಫ್ರೆಂಡ್, ಮುಂದೆ ನೀನು ಯಾವುದಾದ್ರೂ ಹುಡುಗಿಯನ್ನು ಪ್ರೀತಿಸಿದರೆ ಅವಳು ನಿನ್ನನ್ನು ತಾಯಿ ಥರ ಪ್ರೀತಿಸುತ್ತಾಳೆ ಅಂತ ಹೇಳ್ತಾನೆ. ಸೊ ಮುಂದೆ ಈ ಮಾತನ್ನು ಕೇಳಿ ಹೀರೋ ಹುಡುಗಿಯನ್ನು ಪ್ರೀತಿಸೋಕೆ ಟ್ರೈ ಮಾಡ್ತಾನೆ. ಆದರೆ ಯಾವ ಹುಡುಗಿನೂ ಕೂಡ ಅವನ ಅಮ್ಮನ ಪ್ಲೇಸ್ನ ಫಿಲ್ ಮಾಡೋದಿಲ್ಲ. ಸೊ ಮುಂದೆ ಇದೇ ಪ್ರೋಸೆಸ್ನಲ್ಲಿ ಇರುವಾಗ ಹೀರೋ ಅವನ ಲೈಫ್ನಲ್ಲಿ ತೀರಾ ಎಂಬ ಹುಡುಗಿ ಬರ್ತಾಳೆ. ಸೊ ಅವಳು ಹೀರೋ ಲೈಫ್ನಲ್ಲಿ ಬಂದಾಗ ಅವನ ಲೈಫ್ನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ನೀವೇನಾದರೂ ಒಂದೊಳ್ಳೆ ಡೀಸೆಂಟ್ ಆಗಿರೋ ಲವ್ ಸ್ಟೋರಿ ಸಿನಿಮಾನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಇವುಗಳಾಗಿತ್ತು ಫ್ರೆಂಡ್ಸ್ ನಾನು ನೋಡಿದಂಥ ಯೂಟ್ಯೂಬ್ನಲ್ಲಿ ಸಿಗುವಂಥ ಒಂದೊಳ್ಳೆ ಲವ್ ಸ್ಟೋರಿ ಹಾಗೆ ಇನ್ಸ್ಪಿರೇಷನ್ ಮೂವೀಸ್ಗಳು. ಹಾಗೆ ಇವುಗಳನ್ನು ಬಿಟ್ಟು ನೀವು ಯೂಟ್ಯೂಬ್ನಲ್ಲಿ ನೋಡಿದ ಒನ್ ಆಫ್ ದಿ ಬೆಸ್ಟ್ ಲವ್ ಸ್ಟೋರಿ ಸಿನಿಮಾ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವ್ಯಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.